ಪ್ರೈಸ್ ಲಾರ್ಡ್. ಕರ್ತನ ನಾಮ ಉಂಟಾಗಲ್ಪಡಲಿ. ಪ್ರೀತಿ ಉಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 23ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಿನ್ನ ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳ್ಳ ದೇವ ಜನರೇ, ನಾವು ಇವತ್ತು ಕಾರ್ಗತ್ತಲೆಯಾದ ಕಾರ್ಯದಲ್ಲಿ ನಾವು ನಡೆದು ಹೋಗುವಾಗ ದೇವರು ನಮಗೆ ಇವತ್ತು ಹತ್ತಿರವಾಗಿಯೇ ಇರುವವರಾಗಿದ್ದಾರೆ. ಮರಣ ಅನ್ನುವಂತಹ ಕಾರ್ಗತ್ತಲು, ಶಾಲ ಅನ್ನುವಂತಹ ಕಾರ್ಗತ್ತಲು, ರೋಗ ಅನ್ನುವಂತಹ ಕಾರ್ಗತ್ತಲು, ಆ ಕಾರ್ಗತ್ತಲಾದ ಸಮಯಗಳಲ್ಲಿ ದೇವರು ನಮ್ಮೊಂದಿಗೆ ಇರುವವರಾಗಿದ್ದಾರೆ. ಆತನು ನಮಗೆ ಹತ್ತಿರನಾಗಿಯೇ ಇರುವುದರಿಂದ ನಮಗೆ ಇವತ್ತು ಏನ್ ಭಯವಿಲ್ಲ, ಕೇಡಿನ ಭಯವಿಲ್ಲ. ನಾವು ಇವತ್ತು ಅನೇಕ ವಾರ್ತೆ ನಾವು ನೆನೆಸ್ತೇವೆ. ನನ್ನ ಜೀವಿತದಲ್ಲಿ ಒಂದು ಸಾಲ ಅನ್ನುವಂತಹ ಕಾರ್ಗತ್ತಲು ಎದುರಾಗಿ ನಿಂತಿದೆ. ಈ ಕಾರ್ಗತ್ತಲೆ ಸಮಯದಲ್ಲಿ ನಾನು ನಡೆದು ಹೋಗುವಾಗ ಎಷ್ಟೋ ವಿಧವಾದ ಕೇಡುಗಳು ನನ್ನನ್ನು ಬಾಧಿಸುತ್ತೆ ಎಂದು ಅನೇಕ ವಾರ್ತೆ ನಾವು ನೆನೆಸುತ್ತೇವೆ. ಆದರೆ ಪ್ರೀತಿ ಉಳ್ಳ ದೇವ ಜನರೇ, ಆ ರೀತಿಯಾಗಿ ನಾವು ನೆನೆಸಬಾರದು. ಯಾಕಂದ್ರೆ ದೇವರು ನಮಗೆ ಆ ಸಾಲದ ಕಾರ್ಗತ್ತಲೆ ಸಮಯದಲ್ಲಿಯೂ ಕೂಡ ನಮಗೆ ಹತ್ತಿರವಾಗಿ ನಿಲ್ಲುವವನಾಗಿದ್ದಾನೆ. ಆತನ ದೊಣ್ಣೆಯು ಆತನ ಕೋಲು ನಮಗೆ ಸಹಾಯವನ್ನ ಮಾಡುತ್ತದೆ. ಆತನ ದೊಣ್ಣೆಯು ಆತನ ಕೋಲು ನಮ್ಮನ್ನು ಧೈರ್ಯಪಡಿಸುತ್ತದೆ, ಬಲಪಡಿಸುತ್ತದೆ. ಸ್ವಾಮಿ, ಈ ಒಂದು ಕಣ್ಣೀರಿನ ಸಮಯದಲ್ಲಿ ದೇವರೇ ನೀನ್ ನನಗೆ ಹತ್ತಿರವಾಗಿದ್ಯಾ. ಕರ್ತನೆ, ರೋಗದ ಸಮಯದಲ್ಲಿಯೂ ಕೂಡ ಕರ್ತನೆ ನೀನ್ ನನಗೆ ಹತ್ತಿರವಾಗಿದ್ಯಾ. ನನ್ನ ಕತ್ತಲೆಯಾದ ಜೀವಿತವನ್ನ ದೇವರೇ ನೀನ್ ಬೆಳಕಾಗಿ ಮಾಡಿದ್ಯಾ. ನಿನ್ನ ದೊಣ್ಣೆಯು ನಿನ್ನ ಕೋಲು ನನ್ನನ್ನು ಬಲಪಡಿಸ್ತಾ ಇದೆ ಸ್ವಾಮಿ ಎಂದು ಕರ್ತನಿಗೆ ಅನುದಿನವೂ ನಾವು ಸ್ತೋತ್ರವನ್ನ ಮಾಡಬೇಕು. ನಮ್ಮ ಇಂದಿನ ಜೀವಿತವನ್ನ ನೋಡುವಾಗ ಎಷ್ಟೋ ವಿಧವಾದ ಒಂದು ಕಾರ್ಗತ್ತಲು ನಮ್ಮನ್ನ ಬಾಧಿಸಿತು. ಆದರೆ ದೇವರ ದೊಣ್ಣೆ, ದೇವರ ಕೋಲುಗಳು ನಮ್ಮನ್ನು ಬಲಪಡಿಸಿತು. ಪ್ರೀತಿ ಉಳ್ಳ ದೇವ ಜನರೇ, ಕೇಡಿನ ಸಮಯದಲ್ಲಿ ಕರ್ತನ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಕಾರ್ಗತ್ತಲಾದ ಸಮಯದಲ್ಲಿ ಕರ್ತನು ನಮ್ಮನ್ನು ಒಬ್ಬಂಟಿಗರನ್ನಾಗಿ ಬಿಟ್ಟು ಹೋಗುವವನಲ್ಲ. ಆತನು ಬಲಪಡಿಸಿ ಅನುದಿನವೂ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ದೇವರ ಹಸ್ತ ನಮ್ಮನ್ನೊಂದಿಗೆ ಬಲಪಡಿಸುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ಕಾರ್ಗತ್ತಲಾದ ಸಮಯದಲ್ಲಿ ನಿನ್ನ ಜನರಲ್ಲಿ ಹತ್ತಿರವಾಗಿ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ದೊಣ್ಣೆಯು ನಿನ್ನ ಕೋಲು ನಿನ್ನ ಜನರನ್ನ ಬಲಪಡಿಸುವುದಕ್ಕಾಗಿ ಸ್ತೋತ್ರ, ಧೈರ್ಯಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.